ದಿನೇಶ್, ಇಂಥ ಸ್ಕೀಮ್ಗಳ ಲಾಂಜಿಟಿವಿಟಿ ದೀರ್ಘಕಾಲವಾಗಿ ಈಗ ಇವರೇನು ಹೇಳ್ತಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ನವ್ರು ಕೊಟ್ಟಾಗ ದಿವಾಳಿ ಆಗಿಬಿಟ್ರು, ಇವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಅಭಿವೃದ್ಧಿ ಕೇಂದ್ರಿತ ಹೂಡಿಕೆಗಳು ಎಷ್ಟಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಬಂದು ಅವ್ರು ಹೇಳ್ತಾರೆ. ತಲಾ ಆದಾಯದಲ್ಲಿ ನಾವು ನಂಬರ್ 1 ಆದ್ವಿ ದೇಶದಲ್ಲಿ, ತಲಾ ಆದಾಯದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಇದೆ. ನಾವೇನು ಕೊಟ್ಟಿದ್ದೀವೋ ಇದು ಈ ಹಣ ಅಥವಾ ಈ ಸವಲತ್ತುಗಳು ಎಕನಾಮಿಕ್ಸ್ ಸೈಕಲಲ್ಲಿ ಅದು ರೊಟೇಷನ್ ಆಗಿ ಡೆವಲಪ್ಮೆಂಟ್ಗೆ ಅದು ಪೂರಕವಾಗಿ ಬಂದೇ ಬರುತ್ತೆ. ಅದು ಯಾರೋ ಅಂಗಡಿ ಇಟ್ಕೊಳ್ತಾರೆ, ಯಾರೋ ಸಣ್ಣ ಸಣ್ಣ ಬಿಸ್ನೆಸ್ ಶುರು ಮಾಡ್ಕೊಳ್ತಾರೆ, ಯಾರೋ ಒಂದು ವಿದ್ಯೆಗೆ ಅದನ್ನು ವಿನಿಯೋಗಿಸ್ತಾರೆ ಅಂದಾಗ ಅದು ಒಳ್ಳೆಯ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ಒಂದು ಕಾಂಗ್ರೆಸ್ದ ಒಂದು ವಾದ ಇದೆ. ಸೊ ಈಗ ಬಿಹಾರದಲ್ಲಿ ಈ ಥರ 10,000 ಹಾಕ್ಕೊಂಡು ಹೋದರೆ ಮುಂದಿನ 5 ವರ್ಷಗಳಿಗೆ ಬಿಹಾರದಂಥ ರಾಜ್ಯದಲ್ಲಿ ಅಲ್ಲಿನ ಜನಸಂಖ್ಯೆಗೆ ಈ ಥರ ತಿಂಗಳು 10,000 ರೂಪಾಯಿ ದುಡ್ಡು ಹಾಕ್ತೀನಿ ಅಂತ ಹೋದಾಗ ಆಗ ಬಿಹಾರದಂಥ ದೊಡ್ಡ ರಾಜ್ಯ ಉದ್ಧಾರ ಆಗುತ್ತಾ, ಹಾಳಾಗುತ್ತಾ, ಅಲ್ಲಿ ಅಭಿವೃದ್ಧಿ ಆಗುತ್ತಾ, ಆಗಲ್ವಾ ಅಂತ? ಅದು ಎಜುಕೇಷನ್ ಮೇಲೆ ನಿಂತ್ಕೊಳ್ಳುತ್ತೆ ಯಾವುದೇ ಸ್ಟೇಟಲ್ಲಿ. ನಾವು ಯಾವುದೇ ಡೆವಲಪ್ಮೆಂಟ್ ಅಂದಾಗ ಈಗ ನಾವು ಆಮ್ ಆದ್ಮಿ ಅವರು ಮಹಿಳೆಯನ್ನು ಶಿಕ್ಷಣ ಕೊಟ್ಟು ಆಮೇಲೆ ಏನು ಅವ್ರಿಗೆ ಎಜುಕೇಷನ್ ಕೊಟ್ಟು ಮಕ್ಕಳುಗಳಿಗೆ ಫ್ರೀ ಎಜುಕೇಷನ್ನು ಅಂದರೆ ಒಂದು ಸ್ಟ್ಯಾಂಡರ್ಡ್ ಎಜುಕೇಷನ್, ಹೆಲ್ತು, ಮತ್ತೆ ಮಹಿಳೆಯರಿಗೆ ಬಸ್ಸು, ನೀರು, ಎಲೆಕ್ಟ್ರಿಸಿಟಿ ಈ ಥರದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಬ್ರಿಗೆ ಸುಮ್ಮನೆ 10,000 ರೂಪಾಯಿ ಕೊಟ್ಟುಬಿಟ್ರೆ ಅಥವಾ 20,000 ಕೊಟ್ಬಿಟ್ರೆ ಎಲ್ಲರೂ ಹೋಗಿ ನಾಳೆ ಬಿಸ್ನೆಸ್ ಮಾಡ್ತಾರೆ ಅನ್ನೋದು ಸುಳ್ಳು. ಯಾರು ಮಾಡ್ತಾರೆ ಅವ್ರಿಗೆ ಕೊಟ್ರೆ ಒಂದು ಬೆನಿಫಿಟ್ ಅಂತ ಹೇಳ್ತೀವಿ. ಈಗ ಫಸ್ಟ್ ಇದನ್ನ ನೀವು ರೈತ ಬಂಧು ಅಂತ ತಂದಿದ್ದು KCR ಅವರು ತೆಲಂಗಾಣದಲ್ಲಿ 10,000 ರೂಪಾಯಿ ಪರ್ ಎಕರೆಗೆ ಕೊಡ್ತಾ ಇದ್ರು. ಒಂದು ಸೀಸನ್ಗೆ 5,000 ಅಂತ, ವರ್ಷಕ್ಕೆ 1 ಎಕರೆಗೆ ಅಂತ ಕೊಟ್ಕೊಂಡು ಬಂದ್ರು. ಅದನ್ನ ನೋಡ್ಕೊಂಡು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ಅಂತ 6,000 ರೂಪಾಯಿ ಹಾಕೊಂಡು ಬಂದ್ರು. ಅದು ಏನಕ್ಕೆ ವಿನಿಯೋಗ ಆಗುತ್ತೆ ಅಂದ್ರೆ ಒಂದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೆ ಇನ್ವಾಲ್ವ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಇವತ್ತಿವರು 10,000 ಕೊಟ್ಟುಬಿಟ್ಟು ಅದು ಎಲೆಕ್ಷನ್ ಶುರು ಮಾಡಿದವರು ಒಂದು ಯೋಜನೆಯನ್ನ ಶುರು ಮಾಡಿರುವಂತಹ ವ್ಯಕ್ತಿ ಕೂಡ ಮರೆತು ಬಿಡುವಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಅವರು ಆ ಪ್ಲಾನ್ ಹೈಜಾಕ್ ಮಾಡಿ ಇಂಪ್ಲಿಮೆಂಟ್ ಮಾಡಬಲ್ಲರು. ತಪ್ಪಲ್ಲ. KCR ಏನೋ ಮಾಡಿದಾಗ ನಾನು 10,000 ಕೊಡ್ತೀನಿ, 6,000 ಕೊಡ್ತೀನಿ ಅಂತ ಅವ್ರು ಇಂಪ್ಲಿಮೆಂಟ್ ಮಾಡಿದಾಗ ಒಳ್ಳೇದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ. KCR ಮಾಡಿದ್ರ ಅಂತ ನೀವು ಇಡೀ ಇಂಡಿಯಾದಲ್ಲೂ ಕೇಳಿದ್ರೆ ನರೇಂದ್ರ ಮೋದಿ ಮಾಡಿದ್ದು KCR ಹೆಸರು ಬರಲ್ಲ. ನನ್ನ ಪಾಯಿಂಟ್ ಏನಂದ್ರೆ, ಈಗ ಇವ್ರು ಗ್ಯಾರಂಟಿ ಅಂತ ಹೇಳ್ತಾ ಇದ್ರು, ನೀವು ಗ್ಯಾರಂಟಿ ಕೊಟ್ರಿ ಜನಕ್ಕೆ. ನಾನು ಕೇಳ್ತಿರೋದು ಏನೋ ಹೊಸದು ಬೇಕಂತ ದಿನೇಶ್. ನಿಮ್ಮನ್ನ ಯಾಕೆ ಮನೆ ಕಳ್ಸಿದ್ರು? ಎಲ್ಲ ಚೆನ್ನಾಗಿ ಓದಿಸ್ಬಿಟ್ರಿ, ಅಲ್ಲಿ ಬಸ್ಸಲ್ಲಿ ಪ್ರಯಾಣ ಫ್ರೀಯಾಗಿ ಮಾಡಿ ಅಂತ ಹೇಳಿದ್ರಿ, ಮೊಹಲ್ಲಾ ಕ್ಲಿನಿಕ್ಗಳು ಮಾಡಿಬಿಟ್ರಿ, ಯಾಕೆ ಮನೆ ಕಳಿಸ್ಬಿಟ್ರು ನಿಮ್ಮನ್ನ? ಸರ್, ಅಲ್ಲಿ ಕೇವಲ 2% ವೋಟ್ ಡಿಫ್ರೆನ್ಸ್ ಆಗಿ ನಾವು ಮನೆಗೆ ಬಂದಿದ್ದೀವಿ. ಮತ್ತೆ ಅಲ್ಲೂ ಕೂಡ ವೋಟ್ ಮ್ಯಾನಿಪುಲೇಷನ್ ತುಂಬಾ ನಡೆದಿದೆ. ಯಾರೋ ಅರ್ಜಿಗಳನ್ನ ಕೊಟ್ಟು 11,000 ವೋಟ್ ನ ಡಿಲೀಷನ್ ಮಾಡಿದ್ದಾರೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಜನವರಿನಲ್ಲೇ 4 ಎಲ್ಲ ಕೊಟ್ಟು 80 ರೂಪಾಯಿ ಅದೇ ರೀತಿನೇ ಆಗಿರೋದು. ಹೈಯೆಸ್ಟ್ ಮುಸ್ಲಿಂ ಏರಿಯಾಗಳೆಲ್ಲ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ, ಈ ಎಲ್ಲಾ ಇದ್ರುಗಳ ಜೊತೆ ಇವರು ED, CBI ಇವೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಮಿಸ್ಯೂಸ್ ಮಾಡಿ ನಮ್ಮ ನಾಯಕರುಗಳನ್ನ ಟಿಂಟೆಡ್ ಮಾಡಿದ್ದಾರೆ. ಅವ್ರನ್ನ ಟಿಂಟೆಡ್ ಮಾಡಿ ಇವರು ಅದೇ ಫಾಲ್ಸ್ ಇಂಪ್ರೆಷನ್ ನ ತಂದು ಗೆದ್ದಿರೋದು. ಇದು ಲೈಕ್ ಹೈಜಾಕೆ ಅಷ್ಟೇ. ಇದು ಇವತ್ತು ಕೂಡ ನಾಳೆ ಎಲೆಕ್ಷನ್ ಬಿಹಾರದ ಅಶ್ವಮೇಧ ಯಾಗದ ಕುದುರೆ 10,000 ರೂಪಾಯಿ ಅಕೌಂಟ್ಗೆ ಅಂತ ಅನೌನ್ಸ್ ಮಾಡಿ ಆಗಿದೆ. ಬೇರೆ ಯಾವ ಪಕ್ಷ ಈ ಕುದುರೆ ಕಟ್ಟ ಹಾಕಬಲ್ಲರು? ಸರ್, ಇದಕ್ಕೆ 10,000 ರೂಪಾಯಿ ನನ್ನ ಅಕೌಂಟ್ಗೆ ನರೇಂದ್ರ ಮೋದಿ ಆಗ್ತಾ ಇದ್ದಾರೆ. ಇವಾಗ ಇವ್ರು ಕೊಟ್ಟಿರೋದು ಕೇವಲ BPL ಕಾರ್ಡ್ ಹೋಲ್ಡರ್ಸ್ಗೆ, ಒಂದು ಫ್ಯಾಮಿಲಿಲಿ ಒಬ್ಬ ಮಹಿಳೆಗೆ ಮಾತ್ರ. ಎಲ್ಲಾ ಮಹಿಳೆಗೂ ಕೊಟ್ಟಿಲ್ಲ. 18 ವರ್ಷ ಮೇಲ್ಪಟ್ಟ ಒಬ್ಬ ಮಹಿಳೆಗೆ ಮಾತ್ರ ಒಂದು ಫ್ಯಾಮಿಲಿಲಿ. ಇಟ್ ನಾಟ್ ರೀಚ್ ಟು ಎವ್ರಿ ವುಮನ್. ಇದು ನೆಗೆಟಿವ್ ಬಿಜೆಪಿಗೆ. ಮತ್ತೆ ಇನ್ನೊಂದೇನಿದೆ, ಇಲ್ಲಿ ಪ್ರಶಾಂತ್ ಕಿಶೋರ್ ಅವರು ಒಂದು ಹೇಳಿದ್ದಾರೆ, ನಾವು ಬಂದ್ರೆ ಲಿಕ್ಕರ್ನ ರೆಗ್ಯುಲರೈಸ್ ಮಾಡ್ತೀವಿ ಅಂತ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿಂದ ಒಂದು 20,000 ಕೋಟಿ ಅವ್ರಿಗೆ ರಾಜಸ್ವ ನಷ್ಟ ಆಗ್ತಾ ಇದೆ. ಕಳೆಬಟ್ಟಿ ಕುಡಿದು ಸಾಯೋರ್ ಸಂಖ್ಯೆ ಜಾಸ್ತಿ ಆಗಿದೆ, ಮತ್ತೆ ಕದ್ದು ತಂದು ಮಾರೋರ್ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದ್ರೆ ಲ್ಯಾಂಡ್ ಆರ್ಡರ್ ಇಲ್ಲ ಅಂದ್ಮೇಲೆ ಕದ್ದು ತಂದು ಮಾರೋರು ಅದನ್ನ ದಂಧೆ ಮಾಡ್ಕೊಂಡಿರೋರ್ದೇ ಒಂದು ದೊಡ್ಡ ಇದಿದೆ. ಅಂದ್ರೆ ಇಲ್ಲಿ ಪುರುಷರನ್ನ ಓಲೈಸಕ್ಕೆ ಯಾವುದೇ ಪಕ್ಷಗಳು ಯಾವ್ದು ಇಟ್ಟಿಲ್ಲ. ಇಲ್ಲಿ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾರೆ, ನಾವು ಲಿಕ್ಕರ್ ಕೊಡ್ತೀವಿ ಅಂತ. ಇವತ್ತು ಏನೇನೋ ಕುಡು ಸಾಯೋದ್ರ ಬದಲು ಲಿಕ್ಕರ್ ಕೊಡ್ತೀವಿ ಅಂದ್ರೆ ಗಂಡಸರು ಕೂಡ ವೋಟ್ ಹಾಕ್ಬೋದು ಪ್ರಶಾಂತ್ ಕಿಶೋರ್ ಅವ್ರಿಗೆ. ಅವ್ರಿಗೂ 2.5% ವೋಟ್ ಅಂತ ಸಮೀಕ್ಷೆಯಲ್ಲಿ ಬಂದಿದೆ. ಮತ್ತೆ ಆಂಟಿ ಇನ್ಕಂಬೆನ್ಸಿ ದೊಡ್ಡದಾಗಿ ತೋರಿಸ್ತಾ ಇದೆ ನಿತೀಶ್ ಕುಮಾರ್ ಅವ್ರಿಗೆ. ಯಾಕಂದ್ರೆ ಅವ್ರಿಗೂ ಒಂದು ಏಜ್ ಆಯ್ತು. ಮತ್ತೆ ಅವರು ಪ್ರತಿ ಸಲ ಪಲ್ಟಾಯಿಸ್ಕೊಂಡು ಎಲ್ಲಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜ್ಯವನ್ನ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋದು ಸ್ಟ್ರಾಂಗ್ ಆಗಿ ಇದೆ. ಇಲ್ಲಿ ಇನ್ನೊಂದು ನೋಡೋದಾದ್ರೆ, ಈ ಸಲ ಏನು ತೇಜಸ್ವಿ ಯಾದವ್ ಕಡೆಗೆ ಸಾಕಷ್ಟು ಅಲ್ಲಿ ಪ್ರಭಾವ ಬೀರಿದೆ. ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಇವ್ರು ಎಷ್ಟಾಗ್ತಾರೆ ಅಂತ ಅಕೌಂಟ್ಗೆ ತೇಜಸ್ವಿ ಯಾದವ್
ಇವರು ಮನೆ ಮನೆಗೆ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಮನೆ ಅನೌನ್ಸ್ ಮನೆಗೆ. ಮಾಡಿದ್ದಾರೆ. ಬಟ್ ತೇಜಸ್ವಿ ಯಾದವ್ ಅಲ್ಲಿ ನಾವು ನೋಡಿದಾಗ ಅವರು ಇದೇ ಪಲ್ಟು ಕುಮಾರ್ ಜೊತೆ ಇದ್ದಾಗ ಅವರು ಏನು ಈ ಎಂಪ್ಲಾಯ್ಮೆಂಟ್ ರೇಟ್ ನ ಜಾಸ್ತಿ ಮಾಡಿದ್ದಾರೆ. 5 ಲಕ್ಷ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದ್ಬಿಟ್ಟು 3 ಲಕ್ಷ ತನಕ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಅವರು. ಓಕೆ. ಅಂದ್ರೆ ಜನರಿಗೆ ಆ ಒಂದು ಆಶ್ವಾಸನೆ ಇದೆ. ಯಾಕಂದ್ರೆ ತೇಜಸ್ವಿ ಸುಧೀಂದ್ರ ಅವರೇ, ಮನೆ ಮನೆಗೂ ಉದ್ಯೋಗ ಅನ್ನೋದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅದು. ಅದೇ ನಿಮ್ ಪಕ್ಷದ ಅಲಯನ್ಸ್ ಆಗಿದ್ರು ನನ್ನ ಪ್ರಶ್ನೆ ಇದೆ. ಅಲ್ಲ, ಅದು ಒಂದು ಕೆಲಸ ಕೊಡ್ತೀನಿ ಅಂತ ಹೇಳೋದು ಬೇರೆ, ಗೌರ್ಮೆಂಟ್ ಕೆಲಸನೇ ಕೊಡ್ತೀನಿ ಅಂತ ಹೇಳೋದು ಬೇರೆ. ಅವ್ರು ಕೆಲಸ ಕೊಡ್ತೀನಿ ಅಂತ ಹೇಳೋ ಬರದಲ್ಲಿ ಅವತ್ತು ಅದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅನೌನ್ಸ್ ಮಾಡಿದ್ದು. ಅದೇ ಮ್ಯಾನಿಫೆಸ್ಟೋಗೆ ನನಗೆ ಮಾಧ್ಯಮ ತಿರುಚಿ ಬರ್ತಿದೆ. ಇಲ್ಲ ನಾನು ಹೇಳ್ತಾನೆ ಇಲ್ಲ ಅದನ್ನ. ಆಯ್ತಾ, ಅವ್ರು ಹೇಳಿದ್ ಸತ್ಯ. ನೀವೇನ್ ಹೇಳಿದ್ರೆ ಅದನ್ನೇ ಅವ್ರು ಹೇಳಿದ್ದು, ಯಾರು ತಿರ್ಸ್ಲಿಲ್ಲ ಅದನ್ನ. ಬಟ್ ಅದನ್ನ ಹಿಂಗೆ ನಮ್ಮ ಇವರು ಆಪ್ ಭಕ್ತರು ಏನ್ ಹೇಳಕ್ ಹೋದ್ರು, ಇದನ್ನೇ ಕೊಡಕ್ ಹೋಗಿ ಕೊಡ್ತೀವಿ ಅಂತ ಹೇಳೋ ಒಂದು ಬರದಲ್ಲಿ ಅವ್ರ ಮನೆ ಮನೆಗೂ ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ಇಟ್ಟು ವರ್ಷದ ಕೂಡ ಸರ್, ಈ ಪೊಲಿಟಿಕಲ್ ಟ್ರೆಂಡ್ ಅಲ್ಲಿ ವರ್ಷದ ಕೂಡ ಅಂತ ಒಂದು ಇಡೀ ವರ್ಷಕ್ಕೆ ನಿನ್ಗೆ ಆಹಾರ ಆಗುವಂತದ್ದು, ನಿನ್ಗೇನೋ ಒಂದು ಸ್ಕಿಲ್ ಕಲಿಸ್ತೀನಪ್ಪ, ಒಂದು ಕೆಲಸ ಕೊಡ್ತೀನಪ್ಪ ಅನ್ನೋದು ವರ್ಕೌಟ್ ಆಗ್ತಾ ಇದೆಯಾ? ಇವತ್ತು ಬಾ, ನಿನಗೆ ಒಳ್ಳೆ ಊಟ ಹಾಕ್ತೀನಿ, ನಿನಗೆ ಮೃಷ್ಟಾನ್ನ ಭೋಜನ ಹಾಕ್ತೀನಿ ಅಂದ್ರೆ ಅದಕ್ಕೆ ಅವನು ಜೈ ಜೈ ಅಂತ ಇದ್ದಾನೆ ಮತದಾರ. ಸ್ಯಾಡ್ಲಿ ದುರದೃಷ್ಟ, ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಹರ್ಷದ್ ಕೂಡ ಸ್ವಲ್ಪ ನೋಡುವಂತವ್ರು ಇದ್ರು ಕೂಡ ಇವತ್ತು ಕರ್ನಾಟಕದಲ್ಲಿ ನಾನು ಹೌದು ಬಿಹಾರ್ನಲ್ಲೂ ನಾವು ಏನು ಈ ಯುವ ನಿಧಿ ಅಂತ ಮಾಡಿದ್ವಲ್ಲ, ಯುವ ನಿಧಿಲಿ ನಾವೇನ್ ನೋಡ್ತಾ ಇದೀವಿ, ತುಂಬಾ ಜನ ತಗೋತಾ ಇದಾರೆ, ಕೆಲಸ ಸಿಗ್ತಲ್ಲ. ಯುವ ನಿಧಿ ಪ್ಲಸ್ ಅಂತ ಲಾಂಚ್ ಮಾಡಿದೀವಿ, ಅದ್ರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ತಾ ಇದೀವಿ. ಆಮೇಲೆ ಕಂಪಲ್ಸರಿ ಯುವ ನಿಧಿ ತಗೋತಾ ಇರೋರು ಸ್ಕಿಲ್ ಡೆವಲಪ್ಮೆಂಟ್ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ 6 months ಅಲ್ಲಿ ಅವ್ರು ಯುವ ನಿಧಿ ಸ್ಟಾಪ್ ಮಾಡ್ಬಿಡ್ತೀವಿ. ಅಕಸ್ಮಾತ್ ಅವರು ಎಲ್ಲರೂ ನಾವು ಡಿಪ್ಲಾಯ್ ಮಾಡಿರೋ ಸೆಂಟರ್ಸ್ ಆ ತರ ಎಲ್ಲ ಬಹಳ ಒಂಥರ ವಿನೂತನವಾಗಿ ಎಲ್ಲೂ ಈ ತರ ಯೋಜನೆಗಳೇನಿದೆ ಇವತ್ತು ಇಲ್ಲಿ. ಆಮೇಲೆ ಗೃಹಲಕ್ಷ್ಮಿಯಿಂದ ನಾವೇನು ಸಹಕಾರಿ ಸಂಸ್ಥೆ ಮಾಡ್ತಾ ಇದೀವಿ, ಗೃಹಲಕ್ಷ್ಮಿಯಿಂದ ಅದೇ ಮಹಿಳೆಯರಿಗೆಲ್ಲ ಮುಂದಿನ ತಿಂಗಳು ಲಾಂಚ್ ಮಾಡ್ತಾ ಇದೀವಿ ನವೆಂಬರ್ ಅಲ್ಲಿ. ಇದೆಲ್ಲ ಪಾತ್ ಬ್ರೇಕಿಂಗ್ ಇನಿಷಿಯೇಟಿವ್ಸ್. ಅಂದ್ರೆ ಡೈರೆಕ್ಟ್ ಎಲ್ಲರೂ ಒಪ್ಕೋಬೇಕು. ಇದನ್ನ ಮಾಡಕ್ಕೆ ಟೀಕೆ ಟೀಕೆ ಏನಾದ್ರು ಮಾಡ್ಬೋದು, ಬಟ್ ಎಂತವ್ರಾಗ್ಲಿ ಇದು ಒಪ್ಕೊಳ್ಳೇಬೇಕು. ಯಾಕಂದ್ರೆ ಅದ್ರಲ್ಲಿ ಬೇರೆ ಆಲ್ಟರ್ನೇಟೇ ಇಲ್ಲ, ಅಲ್ಲಿ ಬೇರೆ ವಿಧಿ ಇಲ್ಲದೆ ಇರ್ತಕ್ಕಂಥದ್ರಿಂದ ನಾವು ಈ ತರ ಒಂದು ಯೋಜನೆ ಈಗೆಲ್ಲ ಈ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ರೋಹಿಂಗ್ಯಾ, ರಾಷ್ಟ್ರಭಕ್ತಿ, ಅಮೆರಿಕ ಆರ್ಥಿಕತೆ, ಜಪಾನ್ ಆರ್ಥಿಕತೆ, ಈ ಥರದ ಅಸ್ತ್ರಗಳು, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ಇವೆಲ್ಲವೂ ಹೋಗಿ ಕಡೆಗೆ ನಿಮ್ಮ ಪಾರ್ಟಿಯಿಂದ ಬಂದು ನಿಂತ್ಕೊಂಡಿದ್ದು 10,000 ರೂಪಾಯಿಗ ಸರ್. ನೀವೆಲ್ಲ ಲಾಸ್ಟ್ ವೆಪನ್ ನಿಮ್ದು. ಸೊ ನಮ್ದು ಫಸ್ಟ್ ಅಂಡ್ ಲಾಸ್ಟ್ ವೆಪನ್ ಯಾವಾಗಲೂ ಡೆವಲಪ್ಮೆಂಟ್ ಸರ್. ಅದರಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಬಿಹಾರ ಡೆವಲಪ್ ಮಾಡಿದ್ದೀನಿ, ಓಟ್ ಹಾಕಿ ಅಂತ ಕೇಳಬೇಕಾಗಿತ್ತು ನೀವು. ಹಂಗಾದ್ರೆ ಇದು ಹಾಕಿರುವಂತದ್ದು ವಿಮೆನ್ ಎಂಪವರ್ಮೆಂಟ್. 11 ಲಕ್ಷ ಸ್ವಸಹಾಯ ಸಂಘಗಳಿದೆ ಸರ್. ಡೆವಲಪ್ಮೆಂಟ್ ಅದನ್ನು ಎಂಪವರ್ಮೆಂಟ್ ಹಾಕೋದು ಡೆವಲಪ್ಮೆಂಟ್ ಈಗ ಅಂದ್ರೆ ಅದು ಸರ್ ಲೈಕ್ ಲೋನ್. ವಾಪಸ್ ಕಟ್ ಆದ್ಮೇಲೆ ಮತ್ತೆ ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಲೋನ್ ಸಿಗುವಂತದ್ದು. ಸೊ ದಟ್ಸ್ ವಿಮೆನ್ ಎಂಪವರ್ಮೆಂಟ್ ಆಗುತ್ತೆ ಅಂತಿರಲ್ಲ ಇವ್ರಿಗೆ. ಇದೆಲ್ಲ ಏನು ಮಾಡ್ತಾರ ಡೆವಲಪ್ಮೆಂಟ್, ಅದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆಲ್ಲ ಆಗದೇ ಇಲ್ಲ. ಯುವ ನಿಧಿ ಬಗ್ಗೆ ಹೇಳಿದ್ರಲ್ಲ, ದಟ್ ಇಸ್ ಅಟರ್ ಫ್ಲಾಪ್. ಅದು ಅಟರ್ ಫ್ಲಾಪ್. ಅದು ಅವ್ರು ಹೇಳುವಂತ ಅಂಕಿಅಂಶಗಳು ಅಟರ್ ಫ್ಲಾಪ್. ಕೇಳಿಸ್ಕೋಬೇಕಾಗುತ್ತೆ. ಇವ್ರು ಬಂದ್ಬಿಟ್ಟು ಈ ಗ್ಯಾರಂಟಿಗಳ ಸ್ಕೀಮ್ಗೆ ಇವ್ರ ಕಾರ್ಯಕರ್ತರನ್ನ ಮಾಡಿ, ಇವ್ರ ಜಿಲ್ಲಾಧ್ಯಕ್ಷನ ಒಬ್ಬನ್ನ, ತಾಲೂಕು ಅಧ್ಯಕ್ಷ ಒಬ್ಬನ್ನ ಅದು ಸರ್ಕಾರ ದುಡ್ಡೇನೆ. ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ತಾವ್ ಹೇಳ್ತೀರಾ, ಗುರುತಿಸಿದೀರಾ ಅಂತ ಹೇಳ್ತೀರಾ. ಕೊರತೆಗಳು ಬಂತಾ ಬರ್ಲಿಲ್ವಾ, ಯಾವ್ದು ರೀಚ್ ಆಗ್ತಿಲ್ಲ, ಯಾರಿಗೆ ಸಮಿತಿಗಳು ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದು ತಿಳ್ಕೊಳ್ಳಿ. ವೇಸ್ಟ್ ಬಾಡಿಗಳಿಗೆ ಸಂಬಳ ಕೊಡ್ತಾ ಇದೀವಿ ನಾವು. ವೇಸ್ಟ್ ಬಾಡಿಗಳಿಗೆ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥದ್ದು ಕೆಲಸ ಇಲ್ಲ ಕೊಟ್ಟಿದ್ದಾರೆ. ಅವ್ರಿಗೂ ಏನು ಕೆಲಸ ಇಲ್ಲ, ಅವ್ರಿಗೂ ಏನು ಕೆಲಸ ಇಲ್ಲ, ಅವ್ರಿಗೂ ಏನು ಕೆಲಸ ಇಲ್ಲ. ಅದರಲ್ಲಿ ಯಾವ್ದು ಕೆಲಸ ಇಲ್ಲದೆ ಇರುವಂತದ್ದು ಇವ್ರ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜನರಿಗೆ ದುಡ್ಬೇಕು. ಅವ್ರಿಗೆ ನಿಮ್ ಪಕ್ಷ ಕೊಡ್ರಿ, ನಿಮ್ ಪಕ್ಷ ಕೊಡಿ, ನಿಮ್ ಪಕ್ಷ ಕೊಡ್ರಿ. ಅವ್ರು 40,000 ಎಲ್ಲಿ ನಿಮ್ಗೊಂದು ಗೊತ್ತಿದ್ರೆ ಒಂದು ಮಾತು ನನಗೆ ಗೊತ್ತಿದೆ, ಅದು ತಿಳಿಸಿ. ಫ್ಯೂಟಲ್ ಎಕ್ಸರ್ಸೈಸ್. ಒಬ್ಬರು ಇಲ್ಲಿಂದ ಪ್ರಯೋಜನ ಇಲ್ಲ. ಅದರಲ್ಲಿ ಜನಕ್ಕೆ ಗೊತ್ತು. ಗೊತ್ತಿಲ್ಲ ಅಂತದಲ್ಲಿ 7,000 ಬಾಕಿ ಇದೆಯಲ್ಲ, ನಿಗಮ ಮಂಡಳಿಗಳಿಗೆ 7,000 ಇದೆಯಲ್ಲ ಬಂದ. ಅದೇ ಬಾಕಿ ಎಲ್ಲ ರಾಜ್ಯ ಕೇಂದ್ರದಿಂದ ರಾಜ್ಯಕ್ಕೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡ. ಕೇಂದ್ರ 32,000 ಕೋಟಿ
ನೀವು ಡೆವಲಪ್ಮೆಂಟ್ ಕೇಂದ್ರದಿಂದ ರಾಜ್ಯ ಯಾವಾಗ ನಾವು ಡೆವಲಪ್ಮೆಂಟ್ ಅಂತ ಕೇಳ್ತೀವೋ ಒಂದು ಕೆಲಸ ತಗೊಳ್ತಾರೆ, ಇನ್ನೊಂದು ತಗೊಳ್ತಾರೆ. ಈಗ ಒಂದು ನಿಮಿಷ. ಐದು ಗ್ಯಾರಂಟಿ ಒಂದು ನಿಮಿಷ ಗುಂಡಿ ಮುಚ್ಚಕ್ ಆಗದೆ ಇರೋ ನೀವು ಚರ್ಚೆ ಮುಂದೆ ನೀವು ಮಾಡಿದ್ರೆ ಗುಂಡಿ